ಕುಮಟಾ ಪಟ್ಟಣದ ಹಳೆ ಅರವಟ್ಟಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡ ಪೋಷಣ ಅಭಿಯಾನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಆಹಾರ ಸಾಮಗ್ರಿಗಳಿಂದ ಸಿದ್ಧಪಡಿಸಿದ ವಿವಿಧ ಕಲಾಕೃತಿಗಳು ಗಮನ ಸೆಳೆದವು. ಮನುಷ್ಯನ ಆರೋಗ್ಯಕ್ಕೆ ಪೂರಕವಾದ ವಿವಿಧ ಪೋಷಕಾಂಶಗಳಿರುವ ಆಹಾರ ಸಾಮಗ್ರಿಗಳನ್ನು ಪರಿಚಯಿಸುವ ಕ್ರಿಯಾತ್ಮಕ ಚಟುವಟಿಕೆಯ ಭಾಗವಾಗಿ ಕುಮಟಾ ಪಟ್ಟಣದ ಹಳೆ ಅರವಟ್ಟಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡ ಪೋಷಣ ಅಭಿಯಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಆಹಾರ ಸಾಮಗ್ರಿಗಳಿಂದ ವಿವಿಧ ಕಲಾಕೃತಿಗಳನ್ನು ಸಿದ್ಧಪಡಿಸಿದ್ದರು. ಆಹಾರ ಧಾನ್ಯಗಳು, ತರಕಾರಿಗಳು ಸೇರಿದಂತೆ ಆಹಾರ ಸಾಮಗ್ರಿಗಳನ್ನು ಬಳಸಿ ವಿವಿಧ ಪೋಷಕಾಂಶಗಳ ಅಕ್ಷರ ಜ್ಞಾನದ ಜೊತೆಗೆ ವಿವಿಧ ಸುಂದರ ಕಲಾಕೃತಿಗಳು ನೋಡುಗರ ಗಮನ ಸೆಳೆದವು. ಈ ಸಂದರ್ಭದಲ್ಲಿ ಪೋಷಣ ಅಭಿಯಾನ ಕುರಿತು ಮಾತನಾಡಿದ ಶಾಲೆಯ ಶಿಕ್ಷಕ ಎಂಜಿ ನಾಯ್ಕರು, ಮಕ್ಕಳಿಗೆ ವಿವಿಧ ಪೋಷಕಾಂಶಗಳ ಬಗ್ಗೆ ಅರಿವು ಮೂಡಿಸಲು ಕ್ರಿಯಾತ್ಮಕ ಚಟುವಟಿಕೆಯ ಭಾಗವಾಗಿ ಈ ಪೋಷಣ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮಕ್ಕಳು ಬಹಳ ಉತ್ಸಾಹದಿಂದ ಆಹಾರ ಸಾಮಗ್ರಿಗಳನ್ನು ಬಳಸಿ ವಿವಿಧ ಕಲಾಕೃತಿಯನ್ನು ರಚಿಸಿದ್ದಾರೆ. ಇದಕ್ಕೆ ಪಾಲಕರು ಮತ್ತು ಎಸ್ಡಿಎಂಸಿ ಅವರು ಸಹಕಾರ ನೀಡಿರುವುದು ನಮ್ಮೆಲ್ಲರಿಗೂ ಖುಷಿ ನೀಡಿದೆ ಎಂದರು. ಇವತ್ತು ಸಂಭ್ರಮ ಶನಿವಾರ, ಜೊತೆಗೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರೆಲ್ಲ ಸೇರಿ ಪೋಷಣ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಇದರಿಂದ ಮಕ್ಕಳಿಗೆ ತುಂಬ ಸಹಾಯವಾಗ್ತದೆ. ನಾವು ಯಾವ ರೀತಿಯ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ತೇವೆ, ಆ ಮೂಲಕ ಆಹಾರದಿಂದ ನಮ್ಗೆ ಏನೇನು ಲಾಭ ಆಗ್ತದೆ, ಅಥವಾ ಯಾವ್ಯಾವ ರೀತಿಯ ಹಣ್ಣಲ್ಲಿ ಯಾವ ಜೀವಸತ್ವಗಳಿವೆ, ಹಾಗೂ ಸೊಪ್ಪಿನಲ್ಲಿ ಏನಿದೆ, ಮೊಟ್ಟೆಯಲ್ಲಿ ಏನಿದೆ, ಹಾಲಿನಲ್ಲಿ ಏನಿದೆ, ತುಪ್ಪದಲ್ಲಿ ಏನಿದೆ, ಎಲ್ಲವನ್ನು ನಾವು ಮಕ್ಕಳಿಗೆ ಪ್ರಾತ್ಯಕ್ಷತೆಯ ಮೂಲಕ ಅವರೇ ನೋಡಿ, ಅವರೇ ಕೈಲಿ ಹಿಡಿದು, ಅವರೇ ಮುಟ್ಟಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸುಮಾರು ಎಲ್ಲ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ತುಂಬ ಉತ್ಸುಕತೆಯಿಂದ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಮಕ್ಕಳಿಗೆ ತುಂಬ ಚೆನ್ನಾಗಿ ಪಾಲಕರು ಹಾಗೂ ಎಲ್ಲ ಶಿಕ್ಷಕರು ಕೂಡ ಅವರಿಗೆ ಸಹಾಯವನ್ನು ಸಲ್ಲಿಸಿದ್ದಾರೆ, ಹಾಗೂ ತುಂಬ ಅಚ್ಚುಕಟ್ಟಾಗಿ ಇದನ್ನು ಏರ್ಪಡಿಸಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಸ್ಡಿಎಂಸಿಯವರು, ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ, ಪಾಲಕರು ಕೂಡ ಸಹಾಯವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಸುಂದರವಾಗಿದೆ ಅಂತ ಹೇಳೋಕ್ಕೆ ತುಂಬ ಖುಷಿ ಅನಿಸ್ತದೆ. ಇದರ ಲಾಭವನ್ನು ಪ್ರತಿಯೊಬ್ಬರು ಮಕ್ಕಳು ಅದನ್ನು ಅರಿಯುವುದರ ಮೂಲಕ ಜೀವಸತ್ವಗಳೆಂದ್ರೇನು, ಯಾವ್ಯಾವುದು, ಎ ಜೀವಸತ್ವದಲ್ಲಿ ಏನಿದೆ, ಬಿ ಜೀವಸತ್ವದಲ್ಲಿ ಏನಿದೆ, ಸಿ ಜೀವಸತ್ವದಲ್ಲಿ ಏನಿದೆ, ಅವುಗಳ ಕೊರತೆಯಾಗುವಂಥ ರೋಗಗಳು ಯಾವುದು, ಎಲ್ಲವನ್ನೂ ಕೂಡ ಮಕ್ಕಳು ಆಡ್ತಾ, ಹಾಡ್ತಾ, ನಲಿತಾ, ತಾವು ನೋಡ್ತಾ, ತಾವೇ ಅದನ್ನು ಮಾಡ್ತಾ ಕಲಿಯೋದರ ಮೂಲಕ ಇದು ಒಂದು ಮಕ್ಕಳಿಗೆ ಕ್ರಿಯಾಶೀಲ ಬೆಳವಣಿಗೆಗೆ ಹಾಗೂ ಕ್ರಿಯಾತ್ಮಕ. ಈ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಧ್ಯಾಪಕ ಲಕ್ಷ್ಮಣ ಜಿ ಬಾಡ್ಕರ್ ಸ್ವಾಗತಿಸಿದರು. ಶಿಕ್ಷಕಿ ರೇಣುಕಾ ಪಟ್ಗಾರ್ ವಂದಿಸಿದರು. ಎಸ್ಡಿಎಂಸಿ ಅಧ್ಯಕ್ಷೆ ಪ್ರೀತಿ ಪ್ರಶಾಂತ್ ಬೋರ್ಗಾಂವ್ಕರ್, ಸದಸ್ಯರಾದ ಪುಷ್ಪಾ ಕೆ ನಾಯ್ಕ್, ಶಿಕ್ಷಕಿ ಕರೋಲಿನಾ ಪ್ರಾತಿಮಾ ಸಹಕರಿಸಿದರು. ಕೆನರಾ ಪ್ಲಸ್ ನ್ಯೂಸ್.